ಹಲೋ ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಪ್ರೀತಿಯ ಕನ್ನಡತಿ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್ ಗೈಸ್. ಏನು ಅಂದರೆ ಇದೇ ಫ್ರೈಡೇ ಊರಿಗೆ ಹೋಗೋಣ ಅಂತ ಇದ್ದೀನಿ. ಶಿಫ್ಟ್ ಚೇಂಜ್ ಆದರೆ ಸ್ಯಾಟರ್ಡೇ ಹೋಗ್ತೀನಿ ಗೈಸ್. ಶಿಫ್ಟ್ ಸೇಮ್ ಇದ್ದರೆ ಫ್ರೈಡೇ ನೈಟ್ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೆ ಸ್ವಲ್ಪ ಖುಷಿಯಾಗಿತ್ತು ಇವತ್ತು. ಪ್ರಿಯಾಂಕಾ ಅಂತ ನನ್ನ ಫ್ರೆಂಡ್ ಗೈಸ್ ಏನೇನು ಹೇಳಿ ನಗಾಡ್ತಿದ್ಲ, ಅದಕ್ಕೆ ನಂಗೆ ನಗು ತಡೆಯೋಕ್ಕಾಗಲಿಲ್ಲ. ಅದಕ್ಕೆ ನೀನೇ ಬಂದು ಹೇಳ್ಬಿಡು ಅಂತ ಹೇಳಿದೆ. ಸೊ ಒಂದು ಹಾಯ್ ಹೇಳಿದ್ದೆ, ನೀವೇ ಹಾಯ್ ಹೇಳಿ. ಐ ಆಮ್ ಪ್ರಿಯಾಂಕಾ ಅಂತ ಹೇಳಿದ್ದೆ. ಇವ್ರು ಇರೋ ಹೈಟಿಗೆ ನಿಂತ್ರೆ ನನ್ನ ಸೈಟ್ ಬರಲ್ಲ. ಮತ್ ಮಾತಾಡೋದು ಬಿಟ್ರೆ ತುಂಬಾ ನಿಮ್ಮ ಹೈಟ್ ತೋರಿಸಿ, ಸ್ವಲ್ಪ ಕೆಳಗೋಗಿ. ಹಾ ನೋಡ್ತೀನಿ, ಕೆಳಗೋಗಿ. ನಮ್ಮ ಟ್ರೈನರ್ನ ಲಾಸ್ಟ್ ದಿನ ಆಗಿರೋದ್ರಿಂದ ಔಟ್ಸೈಡ್ ಹೋಗಿ ಲಂಚ್ ಮಾಡೋಣ ಅಂತ ಪ್ಲಾನ್ ಮಾಡಿದ್ವಿ. ಸೊ ಹಾಗಾಗಿ ಎಲ್ರಿಗೋಸ್ಕರ ವೇಟ್ ಮಾಡ್ತಾ ಇದ್ದೀವಿ ಇಲ್ಲಿ. ಸುಮಂತ್ ಈ ಕಡೆ ಬನ್ನಿ, ಕರ್ರಗಾಗ್ತೀರಾ. ನಾವು ನಮ್ಮ ಟ್ರೈನರ್ಗೋಸ್ಕರ ವೇಟ್ ಮಾಡ್ತಾ ಇದ್ವಿ ಗೈಸ್. ಅವರು ನೋಡಿದ್ರೆ ಮಿರಾರ್ ಮುಂದೆ ತುಂಬ ಅಂದರೆ ತುಂಬ ಒಳ್ಳೆ ಸರ್. ನಾವು ತುಂಬ ಲಕ್ಕಿ ಇದ್ದೀವಿ ಆ ಥರ ಸರ್ ಸಿಗೋಕ್ಕೆ. ಸೊ ಹಾಯ್ ಸರ್ ನೋಡಿದ್ರು. 21 ಮೆಂಬರ್ಸಲ್ಲಿ ಸ್ವಲ್ಪ ಜನ ಮುಂದೆ ಹೋಗ್ತಾಯಿದ್ರು, ಸ್ವಲ್ಪ ಜನ ಹಿಂದೆ ಬರ್ತಾಯಿದ್ರು. ಸೊ ಹಿಂಗೆ ಮಾತಾಡ್ಕೊಂಡು ಹೋಗ್ತಾ ಇದ್ವಿ ಗೈಸ್. ನಮ್ಮ ಟ್ರೈನರ್ ಮಾತ್ರ ಮುಂದೆನೇ ಇದ್ರು ನಮ್ಮನ್ನೆಲ್ಲ ಗೈಡ್ ಮಾಡಿಕೊಂಡು. ಕಾವ್ಯ ಕನ್ನಡತಿ ವ್ಲಾಗ್ಸ್ ಅವಶ್ಯಕತೆ ಇದೆಯಾ, ಅನಿವಾರ್ಯನಾ? ಆಮೇಲೆ ನಮ್ಮ ಭರತ್ ಸರ್ ಟ್ರೈನಿಂಗ್ ಮುಗೀತು. ಸೊ ಅವರಿಂದ ನಾವು ಫೇಮಸ್ ಭರತ್ ಸರ್ ಅಗಲ್ತಾ ಇದ್ದೀವಿ ಭಾಳ. ಗೈಸ್ ಇದೇ ಹೋಟೆಲ್ ನೋಡೋಕ್ಕೆ ಚಿಕ್ಕದಾದಿದ್ರೂ ತುಂಬ ಹೈಜೀನ್ ಆಗಿತ್ತು. ಸೊ ಟೇಬಲ್ ಮೇಲೆ ಊಟ ಬರೋಕ್ಕಿಂತ ಮುಂಚೆ ಸುಮ್ಮನೆ ಆಟ ಆಡ್ಕೊತಾ ಇದ್ವಿ. ಸೊ ನೋಡಿ ಇಷ್ಟು ಜನ ಹಿಂಗೆ ಕೂತ್ಕೊಂಡಿದ್ದೀವಿ. ಸುಮ್ಮನೆ ಟೀಸ್ ಮಾಡ್ತಾರೆ ಗೈಸ್ ಎಲ್ಲರೂ ನನಗೆ, ಪಾಪದೊಳಗೆ ಸಿಕ್ಕಿದ್ದೀನಿ ಅಂತ. ಒಂದು ಸಲ ಊಟ ತಂದುಕೊಟ್ರೆ ಚೆನ್ನಾಗಿರುತ್ತೆ, ಬಟ್ ಒಂದೊಂದೇ ತಂದುಕೊಡ್ತಾರಲ್ಲ, ಅದನ್ನ ನೋಡಿನೇ ಊಟ ಫುಲ್ ಆಗಿಬಿಡುತ್ತೆ ಗೈಸ್. ಇವರು ನಮ್ಮ ಪ್ರೀತಿಯ ಟ್ರೈನರ್. ಒಂದಿನೂ ಯಾರ ಮೇಲೂ ಕೋಪನೇ ಮಾಡಿಕೊಂಡೇ ಇಲ್ಲ, ಕೋಪನೇ ಬರಲ್ಲ ಇವರಿಗೆ. ಗೈಸ್ ಏನೇನೆಲ್ಲ ಆರ್ಡ್ರ್ ಮಾಡಿದ್ರಿ ಅದರಲ್ಲಿ ಸ್ವಲ್ಪನೇ ತಂದು ಕೊಡ್ತಾಯಿದ್ರು. ತಂದು ಕೊಟ್ಟಂಗೂ ಖಾಲಿ ಮಾಡ್ತಾ ಇರ್ತಿದ್ವಿ. ಇವನು ಆದರ್ಶ್ ಪ್ಯೂರ್ ವೆಜ್, ನೋಡ್ತಾ ಇರ್ಬೋದು ಪ್ಯೂರ್ ವೆಜ್ ತಟ್ಟೆಯಲ್ಲಿ ಏನೇನೆಲ್ಲ ಇದೆ ಅಂತ. ಸೊ ಹೇಳ್ಕೊಳಕ್ಕೆ ನೋಡಿದ್ರೆ ಲಿಂಗಾಯಸ್ ಅಂತಾನೆ, ಕೋಳಿ ಮೇಲೆ ಭಾರಿ ಲವ್ ಅವನಿಗೆ. ಇದು ನನ್ನ ತಟ್ಟೆ ಹೈದ್ರಾಬಾದ್ ಬಿರಿಯಾನಿ ಗೈಸ್. ನೋಡ್ತಿರ್ಬೋದು ಚೆನ್ನಾಗೈತೆ ತಿನ್ನೋಕ್ಕೆ, ಟೇಸ್ಟ್ ಕೂಡ ನಮ್ಮ ಸರ್ ಕರ್ಕೊಂಡು ಬಂದಿರೋದಲ್ವಾ, ಸೊ ಚೆನ್ನಾಗೇ ಇರುತ್ತೆ. ನೋಡಿ ಗೈಸ್, ನಾನು ತುಂಬ ಟೀಸ್ ಮಾಡ್ತಿದ್ದೆ ಅವನಿಗೆ ಪ್ಯೂರ್ ವೆಜ್ ಅಂತ. ಅದಕ್ಕೋಸ್ಕರ ನನ್ನ ಟೀಸ್ ಮಾಡ್ತಾವನೆ, ನೋಡು ನಾನು ಪ್ಯೂರ್ ವೆಜ್, ನಾನು ಇಟ್ಕೊಂಡಿರೋದು ತೊಳೆದಿರೋ ಚಿಕನ್ ಅಂತ. ಕುಡಿತಿರೋದು 7up, ಆದರೆ ಬಿಯರ್ ಕುಡ್ದಂಗೆ ಆಗಿದೆ. ಗೈಸ್ ನೋಡ್ತಿರ್ಬೋದು, ನಿನ್ನೆ ಮುಖ ತೋರಿಸ್ತಿರೋನು ಇವತ್ತು ಕದ್ದು ವೀಡಿಯೋ ಮಾಡ್ತಾ ಇದ್ದೀನಿ. ಸೊ ನನ್ನ ತಟ್ಟೆಲೆಲ್ಲ ಖಾಲಿ ಆಯಿತು, ಆದರೆ ಇನ್ನು ಇವ್ರ ತಟ್ಟೆಲೆಲ್ಲ ಹಾಗೇ ಇದೆ. ಮೊದಲೇ 7up ಕುಡ್ದಿನೇ ಹಾಟ್ ಡ್ರಿಂಕ್ಸ್ ಕುಡಿದೋರ್ ಥರ ಆಗಿದ್ದಾನೆ. ಇನ್ನು ಇದನ್ನ ಬೇರೆ ಕುಡಿತವನೆ, ಹೆಂಗೆ ಆಡ್ತಾನೋ ಕಾಟೋ ಮೊದಲೇ ತಡ್ಕೊಳಕ್ಕಾಗಲ್ಲ. ಇದನ್ನೂ ಕುಡಿದು ಇನ್ನೇನು ಕಾಟ ಕೊಡ್ತಾನೋ ಏನೋ ಅಂತ ಭಯ ಗೈಸ್. ಗೈಸ್ ಇವರು ನಮ್ಮ ಪ್ರೀತಿಯ ಭರತ್ ಸರ್ನ ಫ್ರೆಂಡ್ ಸಲ್ಮಾನ್ ಸರ್ ಅಂತ. ಸರ್ ಒಂದು ಸಲ ಪುಷ್ಪ ಅಂತ ಮಾಡಿ ಸರ್ ಅಂತ ಹೇಳ್ತಾ ಇದ್ವಿ, ಫೈನಲಿ ಮಾಡಿದ್ರು. ಹೊಟ್ಟೆ ತುಂಬ ಇಲ್ಲೋ ಗೊತ್ತಿಲ್ಲ ಗೈಸ್, ನನಗಂತೂ ಹೊಟ್ಟೆ ಫುಲ್ ಆಯಿತು. ಪಿಲ್ಲೋ ಕೊಟ್ಟಿದ್ರೆ ಇಲ್ಲೇ ಮಲಗಿಬಿಡ್ತಿದ್ದೆ. ಖತಮ್. ಊಟ ಇಲ್ಲ ಆದಮೇಲೆ ಬಿಲ್ ಆಬ್ವಿಯಸ್ಲಿ ಕೊಡ್ತಾರೆ. ನೋಡ್ತಿರ್ಬೋದು ಬಿಲ್ ಎಷ್ಟಾಗಿದೆ ಅಂತ. ಇದು ಬರೀ ನಾನ್ ವೆಜ್. ಇದು ನಮ್ಮ ಒಂದು ಟೀಮ್ ಗೈಸ್. ಸೊ ನೋಡ್ತಿರ್ಬೋದು, ಒಬ್ಬೊಬ್ರನ್ನ ಕವರ್ ಮಾಡೋಕ್ಕಾಗಲಿಲ್ಲ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಬರುವಾಗ ಇದ್ದ ಒಂದು ಖುಷಿ ಹೋಗುವಾಗ ಇರಲಿಲ್ಲ, ಯಾಕೆಂದರೆ ಹೊಟ್ಟೆ ಫುಲ್ಲಾಗಿ ನಡ್ಕೊಂಡು ಹೋಗೋಕ್ಕೆ ಆಗ್ತಾ ಇರಲಿಲ್ಲ.
ಸೊ ನೋಡ್ತಿರ್ಬೋದು ಸೋಂಪು ತಿನ್ಕೊಂಡು ಹೋಗ್ತಾ ಇದ್ದೀವಿ ಗೈಸ್. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮೈ ಚಾನಲ್.